ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೋರ್ಟ್ ಆದೇಶ ಕೊಟ್ಟರು ಜೈಲಲ್ಲಿ ಸಿಗುತ್ತಿಲ್ಲ ಸೌಲಭ್ಯ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣವಾಗಿದೆ. ಕೋರ್ಟ್ ಆದೇಶ ಕೊಟ್ಟರು ಕೂಡ ಜೈಲಲ್ಲಿ ಸಿಗುತ್ತಿಲ್ಲ ಸೌಲಭ್ಯ. ಕೋರ್ಟ್ ಆದೇಶವನ್ನ ಮಾಡಿತ್ತು ಏನೆಲ್ಲ ಕೊಡಬೇಕು ಅಂತ, ಆದ್ರೂ ಕೂಡ ಕೋರ್ಟ್ ಆದೇಶ ಕೊಟ್ಟರು ಜೈಲಲ್ಲಿ ಸಿಗ್ತಾ ಇಲ್ಲ ಯಾವುದೇ ರೀತಿಯಾಗಿರುವಂತಹ ಸೌಲಭ್ಯ. ಜಡ್ಜ್ ಮುಂದೆ ಅಳಲು ತೋಡಿಕೊಂಡಂತಹ ದಾಸ ದರ್ಶನ್. ಹೆಚ್ಚುವರಿ ದಿಂಬು ಸೇರಿ ಕೆಲ ವಸ್ತುಗಳಿಗೆ ದರ್ಶನ್ ಅರ್ಜಿಯನ್ನ ಹಾಕಿದ್ರು. ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ನೀಡಿರುವಂತದ್ದು. ವಿಚಾರಣೆ ನಡೆಸಿದಂತಹ ಕೋರ್ಟ್ ಬೆಡ್ಶೀಟ್ಗೆ ಅವಕಾಶವನ್ನ ನೀಡಿತ್ತು. ಈಗ ಕೋರ್ಟ್ ಆದೇಶದ ನಡುವೆಯೂ ವ್ಯವಸ್ಥೆ ಸಿಕ್ಕಿಲ್ಲ. ಜೈಲು ಅಧಿಕಾರಿಗಳ ಒಂದು ನ್ಯಾಯಾಂಗ ನಿಂದನೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರಿಂದ ವಾದ. ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ A2 ಆರೋಪಿ. ಸದ್ಯ ಇವಾಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾರೆ. ಸೊ ಕೋರ್ಟ್ ಆದೇಶ ಕೊಟ್ಟರು ಕೂಡ ಜೈಲಲ್ಲಿ ಸಿಗ್ತಾ ಇಲ್ಲ ಸೌಲಭ್ಯ. ಯಾವೆಲ್ಲ ಒಂದು ವಸ್ತುಗಳನ್ನ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನ ಮಾಡಿತ್ತು, ಆದ್ರೆ ಆ ಒಂದು ಸೌಲಭ್ಯವನ್ನ ನೀಡ್ತಾ ಇಲ್ಲ ಅಂತ ಜಡ್ಜ್ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ದರ್ಶನ್. ಹೆಚ್ಚುವರಿ ದಿಂಬು ಬೇಕು, ಹಾಗೆ ಬೆಡ್ಶೀಟ್ ಬೇಕು, ಇದೆಲ್ಲ ಸೌಲಭ್ಯವನ್ನ ನೀಡಿ ಅಂತ ಕೋರ್ಟ್ ಆದೇಶ ನೀಡಿತ್ತು. ಆದ್ರೂ ಕೂಡ ಆ ಸೌಲಭ್ಯ ನನಗೆ ಸಿಗ್ತಾ ಇಲ್ಲ ಅಂತ ಅವರೊಂದು ಅಳಲನ್ನ ತೋಡ್ಕೊಂಡಿದ್ದಾರೆ ಜಡ್ಜ್ ಮುಂದೆ. ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೆಸಿ ಕೋರ್ಟ್ ಬೆಡ್ಶೀಟ್ ಅನ್ನ ನೀಡಬೇಕು ಅಂತ ಅವಕಾಶವನ್ನ ನೀಡಿತ್ತು, ದಿಂಬನ್ನ ನೀಡಬೇಕು ಅಂತ ಅವಕಾಶ ನೀಡಿತ್ತು. ಆದ್ರೆ ಆ ಎಲ್ಲಾ ಸೌಲಭ್ಯಗಳು ಇದೀಗ ನನಗೆ ಸಿಗ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಕೋರ್ಟ್ ಆದೇಶವನ್ನ ನೀಡಿದ್ರು ಕೂಡ ವ್ಯವಸ್ಥೆ ನನಗೆ ಸಿಕ್ಕಿಲ್ಲ, ಈ ಸೌಲಭ್ಯ ನನಗೆ ಸಿಕ್ಕಿಲ್ಲ. ಜೈಲು ಅಧಿಕಾರಿಗಳಿಂದ ನ್ಯಾಯಾಂಗ ನಿಂದನೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಪರ ಈ ರೀತಿಯಾಗಿ ಒಂದು ವಾದವನ್ನ ವಕೀಲರು ಮಾಡ್ತಾ ಇದ್ದಾರೆ. ಸದ್ಯ ಇದೀಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾರೆ. ಕೋರ್ಟ್ ಇಂದ ಆದೇಶ ಕೊಟ್ಟರು ಕೂಡ ಸೌಲಭ್ಯಗಳು ಏನೆಲ್ಲ ನೀಡಬೇಕು ಅಂತ ಒಂದು ಕೋರ್ಟ್ ಆದೇಶವನ್ನ ನೀಡಿತ್ತು. ದಿಂಬು ನೀಡಬೇಕು, ಹಾಗೆ ಬೆಡ್ಶೀಟ್ ಗಳನ್ನ ನೀಡಬೇಕು, ಇನ್ನಿತರ ಒಂದು ಸೌಲಭ್ಯಗಳನ್ನ ನೀಡಬೇಕು ಅಂತ. ಆದ್ರೆ ಎಲ್ಲವೂ ಕೂಡ ಅದರಲ್ಲಿ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ. ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ A2 ಆರೋಪಿ ಅಂತ ಹೇಳಿದ್ರೆ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಏನೆಲ್ಲ ಸೌಲಭ್ಯ ಬೇಕು ಅಂತ ಕೇಳಿದ್ರು ಅದೆಲ್ಲವನ್ನ ಕೂಡ ಕೋರ್ಟ್ ಆದೇಶ ಕೊಟ್ಟಿತ್ತು. ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅಂತ, ದಿಂಬು ಕೊಡಬೇಕು, ಹಾಗೆ ಬೆಡ್ಶೀಟ್ ಕೊಡಬೇಕು, ಹಾಗೆ ಇನ್ನಿತರ ಸೌಲಭ್ಯಗಳನ್ನ ನೀಡಬೇಕು ಅಂತ ಆದೇಶ ಕೊಟ್ಟಿತ್ತು. ಆದ್ರೂ ಕೂಡ ಆ ಎಲ್ಲಾ ಸೌಲಭ್ಯಗಳು ನನಗೆ ಸಿಗ್ತಾ ಇಲ್ಲ ಅನ್ನುವಂತ ಅಳಲನ್ನ ಈಗ ಜಡ್ಜ್ ಮುಂದೆ ತೋಡ್ಕೊಂಡಿದ್ದಾರೆ.